ನಮಸ್ಕಾರ, ಸ್ಪೇಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಆಂಕರ್ ಸುಮಾ ಬಾಳಲ್ಲಿ ಬಿರುಗಾಳಿ. ಎಲ್ಲಿದೆ ಆಂಕರ್ ಸುಮಾ ಜೀವನದ ರೋಚಕ ಅಧ್ಯಾಯ? ಹೌದು, ಯಾರ್ಯಾರ ಜೀವನದಲ್ಲಿ ಏನಾಗುತ್ತೆ ಅಂತ ಯಾರು ಕೂಡ ಊಹೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ತೆಲುಗು ಕಿರುತೆರೆಯಲ್ಲಿ ಸುಮಾ ಕನಕಾಲ ಹೆಸರು ಕೇಳದವರೇ ಇಲ್ಲ. ದಶಕಗಳಿಂದ ತಮ್ಮ ಸಮಯ ಪ್ರಜ್ಞೆ, ಹಾಸ್ಯ ಮತ್ತು ಅದ್ಭುತ ಮಾತುಗಾರಿಕೆಯಿಂದ ಕೋಟ್ಯಾಂತರ ಅಭಿಮಾನಿಗಳನ್ನ ಗಳಿಸಿ ಆಂಕರಿಂಗ್ ಕ್ವೀನ್ ಆಗಿ ಮಿಂಚಿದ್ದಾರೆ. ಟಿವಿ ಕಾರ್ಯಕ್ರಮಗಳು ಅಷ್ಟೇ ಅಲ್ಲದೆ ಸ್ಟಾರ್ ಹೀರೋಗಳ ಪ್ರೀ ರಿಲೀಸ್ ಈವೆಂಟ್ಗಳು, ಆಡಿಯೋ ಫಂಕ್ಷನ್ಗಳು, ಹೀಗೆ ಯಾವುದೇ ದೊಡ್ಡ ಕಾರ್ಯಕ್ರಮ ಇದ್ರೂ ನಿರೂಪಕಿಯಾಗಿ ಎಲ್ರಿಗೂ ನೆನಪಾಗುವುದೇ ಸುಮಾ. ಇಷ್ಟೆಲ್ಲ ಸ್ಟಾರ್ಡಮ್ ಇದ್ರೂ ಅವರು ಸಿನಿಮಾಗಳಲ್ಲಿ ಯಾಕೆ ಯಶಸ್ವಿ ಆಗಲಿಲ್ಲ? ಈ ಬಗ್ಗೆ ಸುಮಾ ಹಲವು ಬಾರಿ ಮಾತಾಡಿದ್ದಾರೆ. ಓಪನ್ ಹಾರ್ಟ್ ವಿತ್ RK ಸಂದರ್ಶನವೊಂದರಲ್ಲಿ ಸುಮಾ ತಮ್ಮ ಪ್ರೇಮಯಾನದ ಒಂದು ಕುತೂಹಲಕಾರಿ ಘಟನೆಯನ್ನ ಹಂಚಿಕೊಂಡಿದ್ರು. 1995-96ರ ಸಮಯದಲ್ಲಿ ರಾಜೀವ್ ಕನಕಾಲ ತಮಗೆ ಪ್ರಪೋಸ್ ಮಾಡಿದ್ರು. 1 ವರ್ಷ ಸಂಬಂಧ ಚೆನ್ನಾಗೇ ಇತ್ತು ಅಂದಿದ್ರು. ಆದ್ರೆ ಒಂದು ದಿನ ರಾಜೀವ್ ಮದುವೆ ಆದ್ಮೇಲೆ ನೀನು ಸಿನಿಮಾ ಮಾಡ್ಲೇಬಾರದು ಅಂತ ಷರತ್ತನ್ನ ವಿಧಿಸಿದ್ರಂತೆ. ಈ ಕಂಡೀಷನ್ ಕೇಳಿ ತಾನು ಶಾಕ್ ಆಗಿದ್ದೆ ಅಂತ ಸುಮಾ ಹೇಳ್ಕೊಂಡಿದ್ದಾರೆ. ಆಗಷ್ಟೇ ಸುಮಾ ಇಂಟರ್ಮೀಡಿಯೇಟ್ ಮುಗಿಸಿ ಡಿಗ್ರಿ ನಂತರ ಸಿನಿಮಾಗಳಲ್ಲಿ ನಟಿಸುವ ಯೋಚನೆಯಲ್ಲಿದ್ರು. ಮದುವೆಗೂ ಮೊದಲೇ ಹೀಗೆ ನಿರ್ಬಂಧ ಹಾಕಿದ್ರೆ ಮದುವೆ ಆದ್ಮೇಲೆ ಇನ್ನೆಷ್ಟು ನಿರ್ಬಂಧಗಳನ್ನ ಹಾಕಬಹುದು ಅಂತ ಯೋಚಿಸಿದ ಸುಮಾ ಈ ಸಂಬಂಧವನ್ನ ಮುರ್ಕೊಳ್ಳೋದಕ್ಕೆ ನಿರ್ಧಾರವನ್ನ ಕೈಗೊಂಡಿದ್ರಂತೆ. ತಮ್ಮ ಸ್ವಾಭಿಮಾನಕ್ಕೆ ಹೆಚ್ಚು ಬೆಲೆ ಕೊಡುವ ಸುಮಾ ರಾಜೀವ್ಗೆ ಕಡಾಖಂಡಿತವಾಗಿ ಹೇಳಿಬಿಟ್ಟಿದ್ರು. ಆದ್ರೆ ಪ್ರೀತಿಯ ಮೇಲಿನ ನಂಬಿಕೆಯಿಂದ ಇಬ್ರು ಹೊಂದಾಣಿಕೆ ಮಾಡಿಕೊಂಡು ಮದುವೆಯಾದ್ರು. ಕೆಲವು ಸಿನಿಮಾಗಳಲ್ಲಿ ನಾಯಕಿಯಾಗಿ ನಟಿಸಿದ್ರು. ಸುಮಾ ಬೆಳ್ಳಿ ತೆರೆಯಿಂದ ದೂರ ಉಳಿದು ಕಿರುತೆರೆಗೆ ಸೀಮಿತವಾದ್ರು. ಈ ಬಗ್ಗೆ ಮಾತನಾಡಿದ ಅವರು, ಸಿನಿಮಾ ಮಾಡುವುದು ನನ್ನಿಂದ ಸಾಧ್ಯ ಇಲ್ಲ ಅಂತ ಬೇಗನೆ ಅರಿವಾಯಿತು. ಶೂಟಿಂಗ್ ಲೊಕೇಶನ್ಗಳಲ್ಲಿ ಅಥವಾ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡುವಾಗ ನನಗೆ ಅಷ್ಟು ಕಂಫರ್ಟಬಲ್ ಅನಿಸ್ತಾ ಇರಲಿಲ್ಲ. ನಟಿಸುವಾಗ ನನ್ನ ನಟನೆ ಸ್ವಲ್ಪ ಬಿಗುವಾಗಿ ಇರ್ತಾ ಇತ್ತು. ಒಳಗೊಳಗೆ ಒಂದು ರೀತಿಯ ಭಯ ಇರ್ತಿತ್ತು ಅಂತ ಒಪ್ಕೊಂಡಿದ್ದಾರೆ. ಇನ್ನು ಸಿನಿಮಾ ಕ್ಷೇತ್ರ ತನ್ನ ಕಪ್ ಆಫ್ ಟೀ ಅಲ್ಲ ಅಂತ ಅರಿತಂತಹ ಸುಮಾ ತಮಗೆ ಇಷ್ಟವಾದ ಮತ್ತು ಸಂಪೂರ್ಣ ಸ್ವಾತಂತ್ರ್ಯ ನೀಡುವ ಕಿರುತೆರೆಯತ್ತ ಹೆಜ್ಜೆಯನ್ನು ಹಾಕ್ತಾರೆ. ಇನ್ನು ಮಹಿಳೆಯರಿಗೆ ಸ್ಫೂರ್ತಿಯನ್ನ ಕೊಡ್ತಾರೆ ಇವರು. ಸಿನಿಮಾಗಳಿಂದ ದೂರವಾದ್ರೂ ಸುಮಾ ಕಿರುತೆರೆಯನ್ನ ತಮ್ಮ ಸಾಮ್ರಾಜ್ಯವನ್ನಾಗಿ ಮಾಡಿಕೊಳ್ತಾರೆ. ಟಿವಿ ಶೋಗಳು, ಸಿನಿಮಾ ಪ್ರೀ ರಿಲೀಸ್ ಈವೆಂಟ್ಗಳು, ಆಡಿಯೋ ಲಾಂಚ್ಗಳು ಯಾವುದೇ ಇರಲಿ, ಸುಮಾ ಇದ್ರೆ ಆ ಕಾರ್ಯಕ್ರಮ ಸೂಪರ್ ಹಿಟ್ ಅನ್ನುವ ಮಟ್ಟಿಗೆ ಬೆಳ್ಕೊಳ್ತಾರೆ. ದೊಡ್ಡ ಹೀರೋಗಳಿಂದ ಹಿಡಿದು ಯುವ ನಟರವರೆಗೆ ಎಲ್ಲರ ಸಿನಿಮಾ ಕಾರ್ಯಕ್ರಮಗಳಲ್ಲಿ ತಮ್ಮ ಟೈಮಿಂಗ್ ಮತ್ತು ಹ್ಯೂಮರ್ನಿಂದ ರಂಜಿಸ್ತಾ ಇಂಡಸ್ಟ್ರಿಯಲ್ಲಿ ವಿಶೇಷ ಸ್ಥಾನವನ್ನ ಗಳಿಸಿದ್ದಾರೆ. ರಾಜೀವ್ ಕನಕಾಲ ಅವರ ಪತ್ನಿಯಾಗಿ ಕುಟುಂಬದ ಜವಾಬ್ದಾರಿಗಳನ್ನ ನಿಭಾಯಿಸುತ್ತಲೇ ಇರ್ತಾರೆ. ತಮ್ಮ ವೃತ್ತಿ ಜೀವನವನ್ನ ಸಮನ್ವಯಗೊಳಿಸ್ತಾ ಇಂದಿನ ಮಹಿಳೆಯರಿಗೆ ಸುಮಾ ಸ್ಫೂರ್ತಿಯಾಗಿದ್ದಾರೆ. ಒಂದಾನೊಂದು ಕಾಲದಲ್ಲಿ ರಾಜೀವ್ ಅವರು ಹೇಳಿದಂತಹ ಮಾತೇನಿದೆಯಲ್ಲ, ಅಂದ್ರೆ ಸಿನಿಮಾಗಳಲ್ಲಿ ನಟಿಸಲೇಬಾರ್ದು ಅನ್ನುವಂತಹ ಷರತ್ತನ್ನ ಕೇಳಿ ಸುಮಾ ಅವರು ರಾಜೀವ್ ಅವರಿಗೆ ಡಿವೋರ್ಸ್ ಅನ್ನು ಕೂಡ ಕೊಡುವಂತಹ ಮಟ್ಟಕ್ಕೆ ಹೋಗಿದ್ರು ಅನ್ನುವಂತಹ ಮಾತನ್ನ ಇದೀಗ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ.